ಅಮೃತಧಾರೆ ಧಾರಾವಾಹಿ ನಟ ರಾಜೇಶ್ ನಟರಂಗ ಅವರು ಇಂದು ಸಾಕಷ್ಟು ಧಾರಾವಾಹಿ ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರದ ಮೂಲಕ ಗುರುತಿಸಿಕೊಂಡು ಹೆಸರು ಮಾಡಿದ್ದಾರೆ. ಹೀಗಿರುವಾಗ ಅವರಿಗೆ ಒಂದು ವಿಷಯ ತುಂಬಾ ಕಾಡಿದೆ. ಅದು ಡಾಕ್ಟರ್ ರಾಜ್ಕುಮಾರ್ ವಿಷಯಕ್ಕಂತೆ. ಈ ಬಗ್ಗೆ ಅವರು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ರಾಜೇಶ್ ನಟರಂಗ ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಾನು ಎದುರು ಬದುರು ಮುಖಾಮುಖಿಯಾಗಿದ್ದೆವು. ಗುಪ್ತಗಾಮಿನಿ ಧಾರಾವಾಹಿ ಆಗ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ನಮ್ಮ ಧಾರಾವಾಹಿಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಇಷ್ಟಪಟ್ಟು ನೋಡುತ್ತಿದ್ದರು. ಆ ಟೈಮ್ನಲ್ಲಿ ಅಶೋಕ್ ಅವರು ನನ್ನ ಬಳಿ ಬಂದು, ಆ ಹುಡುಗ ಚೆನ್ನಾಗಿ ಮಾಡ್ತಾನೆ, ಮನೆಗೆ ಬರೋಕೆ ಹೇಳು ಅಂತ ಹೇಳಿದ್ರಂತೆ. ನಾನು ಹೋಗೋಣ ಅಂತ ಅಂದುಕೊಂಡರೂ ಕೂಡ ಹೋಗಕ್ಕೆ ಆಗಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಈ ವಿಷಯಕ್ಕೆ ಇಂದು ಕೂಡ ಹಿಂಸೆ ಆಗುತ್ತದೆ ಎಂದಿದ್ದಾರೆ. ಕುಮಾರ ರಾಮ ಸಿನಿಮಾದಲ್ಲಿ ನಾನು ನಟಿಸಬೇಕಿತ್ತು. ಅಂದಿನ ಸಿನಿಮಾ ಮುಹೂರ್ತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ದರು. ಆಗಲೇ ಮಾತನಾಡಿಸಿದ್ದೆ. ಆಮೇಲೆ ಇನ್ನೊಂದು ಸಿನಿಮಾ ಡೇಟ್ ಸಮಸ್ಯೆಯಾಗಿ ನಾನು ನಟಿಸಲಾಗಲಿಲ್ಲ. ಆಮೇಲೆ ಒಂದು ದಿನ ಡಾಕ್ಟರ್ ರಾಜ್ಕುಮಾರ್ ಅವರು ತೀರಿಕೊಂಡರು. ಧಾರಾವಾಹಿ ಸೆಟ್ನಿಂದ ಬಂದು ಹೋದೆ. ಆಗಲೂ ಅವರ ಪಾರ್ಥಿವ ಶರೀರವನ್ನ ನೋಡೋಕೆ ಆಗಲಿಲ್ಲ. ನನ್ನ ತಾಯಿ ಸತ್ತಾಗಲೂ ಕೂಡ ಅಷ್ಟು ಹತ್ತಿರಲಿಲ್ಲ. ಅಷ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ಸತ್ತಾಗ ಹತ್ತಿದ್ದೇನೆ ಎಂದಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ದೇಹ ಇಟ್ಟಿದ್ದರು. ನಾನು ನೋಡೋಕೆ ಅಂತ ಹೋಗುತ್ತಿದ್ದೆ. ಕಾರ್ಪೊರೇಷನ್ ಸರ್ಕಲ್ ಬಳಿ ಹೋದಾಗ ಎಲ್ಲಿ ನೋಡಿದರೂ ಜನ. ಆಗ ಪೊಲೀಸರೇ ಬಂದು ಕೈ ಮುಗಿತೇವೆ, ದಯವಿಟ್ಟು ಮನೆಗೆ ಹೋಗಿ, ನಮ್ಮಲ್ಲಿ ಇಲ್ಲಿ ನಿಭಾಯಿಸೋಕೆ ಆಗ್ತಿಲ್ಲ ಎಂದು ಹೇಳಿದರು. ರಾಜ್ಕುಮಾರ್ ಅವರು ಮನೆಗೆ ಕರೆದಾಗಲೂ ಹೋಗಲಿಲ್ಲ, ಸತ್ತಾಗಲೂ ಹೋಗೋಕೆ ಆಗಲಿಲ್ಲ ಅಂತ ತುಂಬಾ ಬೇಸರ ಇದೆ. ಕಂಠೀರವ ಸ್ಟುಡಿಯೋದಲ್ಲಿ ಗುಪ್ತಗಾಮಿನಿ ಧಾರಾವಾಹಿ ನಡೆಯುತ್ತಿತ್ತು. ರಾಜ್ಕುಮಾರ್ ಅವರು ತೀರಿಕೊಂಡ ಮೊದಲ ತಿಂಗಳು ಪೂರ್ತಿ ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಲ್ಲಿಗೆ ಬರುತ್ತಿದ್ದರು. ಒಮ್ಮೆ ನನ್ನ ನೋಡಿ, ನಿನ್ನ ಧಾರಾವಾಹಿ ಅಂದ್ರೆ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ, ಒಂದು ಸಿನಿಮಾದಲ್ಲಿ ನಟಿಸು ಅಂತ ಹೇಳಿದ್ರು. ನಾನು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನಟಿಸ್ತೀನಿ ಅಮ್ಮ ಅಂತ ಹೇಳಿ ಎಂದಿದ್ದಾರೆ. ಸದ್ಯ ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ದಿವಾನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ರಾಜೇಶ್ ನಟರಂಗ ಅವರು ಕನ್ನಡ ಸಿನಿಮಾಗಳಲ್ಲಿಯೂ ನಟಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.